GST ಈಗ ವ್ಯಾಪಾರ ಬೀದಿ ವ್ಯಾಪಾರದವ್ರಿಗೆ ಪ್ರತಿಯೊಬ್ಬರಿಗೂ ನೋಟಿಸ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಒಬ್ಬ ಜಿಲೇಬಿ ವ್ಯಾಪಾರ ಮಾಡೋರಿಗೆ 26 ಲಕ್ಷ GST ಬಂದ್ಬಿಟ್ಟೈತಂತೆ. ಆಯ್ತಾ? ವ್ಯಾಪಾರ ಮಾಡೋರಿಗೆ ಬೀದಿಯಲ್ಲಿ ಜಿಲೇಬಿ ಮಾರು, ಮಾವಿನ ಹಣ್ಣು ಮಾರು, ಏನಾದ್ರು ಮಾರು, ಒಟ್ಟು ಈ ತರ ಇರೋರಿಗೆಲ್ಲ GST ಬರ್ತಾ ಇದೆ, ನೋಟಿಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಲ್ಲ ಅಣ್ಣ, ಇವಾಗ GST ಬರೋದ್ ಬಗ್ಗೆ ಏನ್ ನಾವೇನ್ ಇದ್ ಮಾಡ್ತಾ ಇಲ್ಲ. ಇವಾಗ ಬ್ಯಾಂಕ್ ರೊಟೇಷನ್, ಮೊಬೈಲ್, ಫೋನ್ ಪೇ ಮಾಡ್ಬಿಟ್ಟು ಆನ್ಲೈನ್ ಬಿಸ್ನೆಸ್, ಆನ್ಲೈನ್ ಬಿಸ್ನೆಸ್ ಎಲ್ಲ ಅವ್ರ ಬ್ಯಾಂಕ್ ಅವ್ರಿಗೆ ಎಲ್ಲ ಟ್ರಾನ್ಸಾಕ್ಷನ್ ಮಾಡ್ಕೊಂಡು ನಮ್ದೇನು ಅದ್ರಲ್ಲಿ 10 ರೂಪಾಯಿ ದುಡ್ಕೊಂಡು ಜೀವನ ಮಾಡೋರು. ಇವಾಗ 1 ಲಕ್ಷ ರೂಪಾಯಿ ಜೀವನ ಬರುತ್ತಂತೆ, ನಮ್ಗೇನು ಎಲ್ಲ ಬಂದ್ಬಿಡ್ತೈತೆ ನಮ್ಗೆ ಸಂಪಾದನೆ, ಅದ್ರಲ್ಲಿ ಏನು ಬರಲ್ಲ. ಬ್ಯಾಂಕ್ ಇಂದ ಹೋಗ್ಬಿಟ್ಟು ನಮಗ್ ಮಿಕ್ಕಿದ್ ಬರೋದು ಮಾತ್ರ ದುಡ್ಡು ಬ್ಯಾಂಕಲ್ಲಿ ಇದ್ರೆ ಮೊಬೈಲ್ ಅಲ್ಲಿ ಬ್ಯಾಂಕಲ್ಲಿ ಬಿದ್ದಿರುತ್ತೆ. ಆಯ್ತಾ? ಇವಾಗ ಬಂದ್ಬಿಟ್ಟು ಒಂದೇ ಸರಿ 50 ಲಕ್ಷದ್ದು, 1 ಕೋಟಿದು, 40 ಲಕ್ಷ ಕಟ್ಟು, 20 ಲಕ್ಷ ಕಟ್ಟಂದ್ರೆ ಬಾಡಿಗೆ ತಗೊಂಡು ಕಟ್ತಾ ಇರ್ತಾನೆ. 15,000 ರೂಪಾಯಿನ 10,000 ರೂಪಾಯಿನ ಬಾಡಿಗೆ ಕಟ್ತಾನೆ. ಅವ್ರ ಮಕ್ಳು ಮರಿನ್ ಓದಿಸ್ಬೇಕು, ಅದ್ರಲ್ಲಿ ಅಡಿಗೆ ಮಾಡಿ ಊಟ ಮಾಡ್ಬೇಕು ಅವ್ನು. ಆಯ್ತಾ? ಏನ್ ಜೀವನ ಮಾಡ್ತಾನೆ? ಇವಾಗ ಇದೆಲ್ಲ ಇದರಿಂದ ವ್ಯಾಪಾರ ಮಾಡ್ಬಿಟ್ಟೆ 1 ರೂಪಾಯಿ ಇವಾಗ ಎಲ್ಲ ಈ ಕುರ್ಕುರೆ ಎಲ್ಲ ಬರುತ್ತೆ, ಅದೆಲ್ಲ GST ಕಟ್ಬಿಟ್ಟೆ ನಮ್ಗೆ ಬರೋದು. ಈ ಪಾರ್ಲೇಜ್ ಬಿಸ್ಕೆಟ್ ಬರುತ್ತೆ, ನಮ್ಗೆ ಎಷ್ಟು ಬಾಕ್ಸ್ ಬಂದ್ಬಿಡುತ್ತೆ? 20 ರೂಪಾಯಿ ಬಾಕ್ಸ್ ಬರಲ್ಲ. ಆಯ್ತಾ? ಇದೆಲ್ಲ ಗೌರ್ಮೆಂಟ್ ಫಸ್ಟ್ ಕಟ್ಬಿಟ್ಟೆ ನಮ್ಗೆ ಬರೋದು. ಇದನ್ನ ತಗೊಂಡ್ ನಾವ್ ಮಾರ್ತೀವಿ ಅಷ್ಟೇ. ಮಾರಿದ್ರೆ ನಮ್ಗೇನು ಅದ್ರಲ್ಲಿ ಎಷ್ಟು ಲಾಭ ಬಂದ್ಬಿಡುತ್ತೆ? 100ಕ್ಕೆ 10 ರೂಪಾಯಿ ಬಂದ್ರು ಎಷ್ಟು ಸಾವಿರಾರು ಗಟ್ಲೆ ಬಂದ್ಬಿಡುತ್ತಾ ನಮ್ಗೆ? ನಾನು ಹೇಳೋದು ಕೋಟ್ಯಾಂತರ ರೂಪಾಯಿ ಮಾಡೋರ್ಗು ಇಟ್ಕೊಳ್ರಿ, ಮಾಡ್ರಿ, ಬೇಡ ಅಂತ ಹೇಳಲ್ಲ. ಫುಟ್ಪಾತ್ ಅಲ್ಲಿ ಇರೋರು GST ಮಾಡ್ರಿ, ತಳ್ಳಗಾಡಿ GST ಮಾಡ್ರಿ, ಫೈಲ್ ಮಾಡ್ರಿ. ಫೈಲ್ ಮಾಡಿದ್ರೆ ಏನ್ ಸುಮ್ನೆ ಫೈಲ್ ಮಾಡಿಸ್ಬಿಡ್ತಾರ? ಒಂದ್ ಫೈಲ್ ರಿಟರ್ನ್ ಮಾಡ್ಬೇಕಂತ ದುಡ್ಡು ಕೊಡ್ಬೇಕು ಅದಕ್ಕೆ. ಅಷ್ಟು ವ್ಯಾಪಾರ ಬಂದ್ರು ಪರವಾಗಿಲ್ಲ, ಮಾಡ್ಬೋದು. ಅವತ್ತವತ್ತು ಜೀವನ ಮಾಡೋಕೆ ಕಷ್ಟ ಇರೋ ಇವಾಗ ಹೋಯ್ತ್ರಿ. ನಾನು ಹೇಳ್ತೀನಲ್ಲ, ಇವ್ನು ಯಾವಾಗ ನೋಟ್ ಬ್ಯಾನ್ ಮಾಡಿದ್ನ ಅವಾಗಲೇ ಹೊಲ್ಟಾಯ್ತು ಜೀವನ ಎಲ್ಲ ಹೊಲ್ಟಾಯ್ತು. ಇನ್ನು ನಮ್ದು ಎದೊಳಕ್ ಸಾಧ್ಯ ಇಲ್ಲ. ಈಗ ನಾನು ಹೇಳೋದು, ಈ ನನ್ನ ಮಕ್ಳು ಬಂದ್ಬಿಟ್ಟು ಸರಿ, ಅವರು ಒಂದು 70 ವರ್ಷ ಆಳಿದ್ರು, ಎಷ್ಟು ಸಾಲ ಮಡಗಿದ್ರು ನಮ್ಮ ಮೇಲೆ? 51, 60 ಮಡಗಿದ್ರು. ಇವಾಗ ಇವ್ರು ಬಂದು ಬರೀ 11 ವರ್ಷ ಆಯ್ತು. 11 ವರ್ಷದಲ್ಲಿ 200 ಲಕ್ಷ ಕೋಟಿ ಸಾಲ ಮಾಡೋರೆ. ಏನಕ್ಕೆ ಸಾಲ ಮಾಡೋರೆ? ಅವ್ರು ಜೀವನ ಮಾಡಿದೀನಿ ಇವರು ಮಾಡ್ತಾ ಇರೋದು. ನಮಗೇನ್ ಮಾಡ್ಬಿಟ್ಟಾರೆ ಎಕ್ಸ್ಟ್ರಾ? ಹೇಳಿ ನೋಡೋಣ. ಎಲ್ಲ ರಫೇಲ್ ತಗೊಂಬಂದೆ, ಅದು ತಗೊಂಬಂದೆ ಅಂತಾರೆ. ಎಲ್ಲಾರು ತಗೊಂಬಂದಾಗ ಒಂದೊಂದು ತಗೊಂಬರ್ತಾರ್ರಿ, ಯಾವ್ದು ಬಿಡಲ್ಲ ಹೇಳಿ ನೋಡೋಣ. ಎಲ್ಲಾರು ತಗೊಂಬಂದಾಗ ಅವ್ರವ್ರ ಜೀವನ, ಅವ್ರಾದ್ರೂ ಓನ್ ಆಗ ಕಂಪ್ನಿ ಮಾಡ್ಕೊಂಡು ಎಲ್ಲ ಜನಗಳನ್ನ ಜೀವನ ಮಾಡಕ್ ಬಿಡ್ತಾ ಇದ್ರು. ಇವರೆಲ್ಲ ಬಾರ್ತಾವ್ರಲ್ಲ, ಎಲ್ಲ ತಗೊಂಬಂದ್ಬಿಟ್ಟು ಇವ್ರದ್ರಲ್ಲಿ ಏನ್ ಮಾಡೋರು ಹೇಳಿ ನೋಡೋಣ. ನಾನು ಯಾರ್ದ್ರಲ್ಲಿ? ನಮ್ ದಾಡಿ ಒಬ್ಬ ನಿಧಾನಲ್ಲ, ನಮ್ಮ PM ಇದಾರಲ್ಲಪ್ಪ, ಯಾರು ಸಾಹೇಬ್ರು, ಏನು ಎಲ್ಲ ಊರ್ ಸುತ್ಕೊಂಡ್ ಬರ್ತಾನಲ್ಲ, ಅವ್ರ ಹೆಸರೇನು? ಅವನ ಹೆಸರು ಬಾಯಿ ಬರ್ತಾ ಇಲ್ಲಪ್ಪ. ಮಹಾರಾಜ ಅವನು ಮಹಾರಾಜ. ಟೀ ಮಾರ್ತಾ ಇದ್ನಂತಪ್ಪ. ನಾನು ಹೇಳೋದು, ಟೀ ಮಾರ್ತಾ ಇದ್ದಾನಪ್ಪ, ನಿನಗೆ ಕಷ್ಟ ಗೊತ್ತಾಗಿರ್ತೈತಾನೆ ಟೀ ಮಾರೋನ್ ಕತೆ ಹೆಂಗಂತ. ನೀನ್ ಬಂದ್ಬಿಟ್ಟು ನಾನು ಒಂದು ವಿಷಯ ಹೇಳ್ತೀನಿ, ಕೋಪಿಸ್ಕೊಂಡು ಕುಡ್ದು. ನಾನು ಹೇಳೋದು, ಎಂತಿ ಮಕ್ಳು ಇರೋನಿಗೆ ಈ ಕಷ್ಟ ಗೊತ್ತಾಗುತ್ತೆ, ಈ ನನ್ನ ಮಗನಿಗೆ ಏನು ಗೊತ್ತಾಗಲ್ಲ. ನಾನು ಹೇಳೋದು ಅಷ್ಟೇ. ನಾನು ಹೇಳೋದು, ಅವತ್ತವತ್ತು ಜೀವನ ಮಾಡಿ ಸ್ಕೂಲ್ ಕಳಿಸ್ತಾರಲ್ಲ, ಅವನ ಜೀವನ ಗೊತ್ತಾಗುತ್ತೆ. ಇವನ್ಗೆ ಯಾರಾದ್ರೂ ಕಳಿಸ್ತಾರ? ಏನು ಕಳ್ಸಲ್ಲ. ಅದನ್ನ ನಾನು ಹೇಳೋದು ಅಷ್ಟೇ. ನಾನು ಜನಕ್ಕೆ ಒಳ್ಳೇದು ಮಾಡಾಗಿದ್ದು ಏನಾದ್ರು ಮಾಡ್ರಿ. ಇವಾಗ ಒಬ್ಬೊಬ್ಬನ ತಲೆ ಮೇಲೆ 4 ಲಕ್ಷ 5 ಲಕ್ಷ ಏನ್ ತಲೆ ಮೇಲೆ ಇಟ್ಟಿದ್ದೀರಾ? ನಾಳೆ ದಿವಸ ಯಾವನ್ ಕೇಳ್ಕೊಂಡು ಇಡ್ತಾ ಇದೀರಾ ಸಾಲ? ಇದೆಲ್ಲ ನಾನು ಹೇಳೋದು. ಈಗ ನಾನೇ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡು ನಿಮ್ಗೆ, ಭಾರತದಲ್ಲಿ ಪ್ರತಿಯೊಬ್ರು ಪ್ರಜೆಗಳ ಮೇಲೆ 5-5 ಲಕ್ಷ ಸಾಲ ಇದೆ ಅಂತ. ನನ್ನ ಮಗ ಅವ್ರು 35 ಸಾವಿರ ಅಂದ್ರು, ಇವಾಗ ನೀವು 4 ಲಕ್ಷಕ್ಕೆ ಬಂದ್ಬಿಟ್ರಿ. ಏನ್ ನಮ್ಗೆ ಏನ್ ಬರ್ತೈತೆ? ಇವಾಗ ದೊಡ್ಡ ಇವ್ರಿಗೆಲ್ಲ 30 ಲಕ್ಷ ಕೋಟಿ ಎಲ್ಲ ಮನ್ನಾ ಮಾಡಿದ್ರಿ. ನಮ್ಮಂತ ನನ್ನ ಮಕ್ಳಿಗೆ ಇವಾಗ ಟೀ ಅಂಗಡಿಯವ್ರು ಬಂದ್ಬಿಟ್ಟು ನೀನ್ 32 ಲಕ್ಷ ಕಟ್ಟು, 40 ಲಕ್ಷ ಕಟ್ಟು ಅಂತ ಹೆಂಗ್ ಕಟ್ತಾರೆ ಹೇಳಿ ನೋಡೋಣ. ಇವಾಗ ಏನೋ ಬಿಲ್ಡಿಂಗ್, ಸ್ವಂತ ಬಿಲ್ಡಿಂಗ್ ಬರೋಣ ಅವ್ನು ಕಿತ್ಕೊಂಡ್ಬಿಡ್ತೀಯ. ಏನು ಇಲ್ದಿರೋ ನಾನು ಏನ್ ಮಾಡ್ತೀಯ ನೀನ್? ಅವಾಗ ಅವನ ಹತ್ರ ಏನು ಇರಲ್ಲ, ಬಾಡಿಗೆ ಅವತ್ತವತ್ತು ಬಾಡಿಗೆ ಕಟ್ಬಿಟ್ಟು ಮಕ್ಳು ಜೀವನ ಮಾಡ್ತಾನೆ. ಕೊನೆಗೆ ನನ್ನ ಹತ್ರ ಏನಿಲ್ಲ ಅಂದ್ರೆ ಏನ್ ಮಾಡ್ತೀಯ ನೀನು? ಅವ್ನು ಇರೋ 0 ಅಕೌಂಟ್ನ ನಿನ್ ಬ್ಲಾಕ್ ಮಾಡ್ಬೇಕಷ್ಟೇ. ಇನ್ನೇನು ಮಾಡಕ್ ಸಾಧ್ಯ ಇಲ್ಲಪ್ಪ. ನಾನು ಹೇಳೋದು ಅಷ್ಟೇ. ಜನಕ್ಕಂತೂ ಇವ್ರಂತೂ ಒಳ್ಳೇದು ಮಾಡಲ್ಲ, ಆಗಲ್ಲ. ಇವರು ಎಲ್ರು ಬುದ್ಧಿವಂತರ ಆಗ್ಬಿಟ್ರು, ಅವ್ರು ಬಿಡಿಯೋರು. ಅವ್ರು ನೋಡಿ ಇನ್ನೊಬ್ರನ್ನ ಜೀವನ ಕಲ್ತ್ಕೊಂತಾರಲ್ಲ. ನಾನು ಇವಾಗ ಒಬ್ಬನ ಕಳ್ಳ ನೋಡಿ, ಇವಾಗ ಒಬ್ಬನ ನೋಡಿ ಗಾಡಿ ಓಡಿಸ್ ನೋಡಿ ಹಿಂಗೆ ಕಲ್ತ್ಕೊಂತಾರೆ. ಅದೇ ತರ ಇವ್ನು ಮಾಡೋದನ್ನೆಲ್ಲ ನೋಡ್ಕೊಂಡು ಅವನು ನಾಳೆ ದಿವಸ ಕಲ್ತ್ಕೊಂತಾನೆ. ಯಾವನ್ ಬಂದ್ರು ಹಿಂಗೆ ಮಾಡೋದು. ನಾವು ಹಿಂಗೆ ಬಡ್ಕೊಂಡು ನಾವು ಸಾಯ್ತಾ ಇರ್ಬೇಕು. ನಮ್ದಂತೂ 1 ರೂಪಾಯಿ ಉಪಯೋಗ ಆಗಲ್ಲ. ನಾವು ನೋಡಿ ಈ ತರ ನಾವು ಬೋಟಿ ಮಾರ್ಕೊಂಡು ಚಕ್ಲಿ ಮಾರ್ಕೊಂಡು 50 ಪೈಸೆಗೆ ಜೀವನ ಮಾಡ್ತಾ ಇದೀವಿ ಅಷ್ಟೇ ನಾವು. ಇವರೆಲ್ಲ ನಮ್ಗೇನು ಮಾಡಲ್ಲ ಸರ್. ನಾನು ಹೇಳ್ತಾ ಇರೋದು, ನೆಮ್ಮದಿ ಇಲ್ಲ ನನ್ನ ಮಕ್ಳು ಮಾಡೋದು. ಇವ್ರು ಆರಾಮಾಗಿ ಸುತ್ತಾರೆ, ನಮ್ಗೆಲ್ಲ ಯಾವ್ದು ಮಾಡಕ್ ಬಿಡಲ್ಲ ಬಿಡಿ ಇವ್ರ ಜೀವನದಲ್ಲಿ. ಈಗ ನಿಮ್ ಪ್ರಕಾರ ಹಂಗಾರೆ GST ಬೇಕೋ ಬೇಡವಾ ಬಡವ್ರಿಗೆ? ಇಲ್ಲಿ ಬಡವ್ರಿಗೆ ಬೇಕಾಗಿಲ್ಲ ಸರ್. ನಾನು ಹೇಳೋದು, ಕೋಟ್ಯಾಂತರ ರೂಪಾಯಿ ಟರ್ನ್ ಮಾಡೋರು ಮಾಡಿ ತಗೊಳ್ಳಿ. ಅವ್ರು GST ರಿಟರ್ನ್ ಬರುತ್ತೆ, ತಗೊಂತಾರೆ, ಮಾಡ್ತಾರೆ. ನಮಗೇನ್ ರಿಟರ್ನ್ ಬರುತ್ತಲ್ಲಿ? ಇರೋದನ್ನೇ ರಿಟರ್ನ್ ಜೀವನ ಮಾಡೋಕ್ಕಾಗಲ್ಲ. ರಿಟರ್ನ್ ಎಲ್ಲಿ ಬರುತ್ತೆ ನಮ್ಗೆ ಹೇಳಿ ನೋಡೋಣ. ಇವಾಗ ನೀನು 1000 ರೂಪಾಯಿ ಕಟ್ಬಿಟ್ಟು ನೀನು
ಸರ್ ಬ್ಯಾಂಕ್ ದುಡ್ಡು ರೊಟೇಷನ್ UP ಅಲ್ಲಿ ಆಗುತ್ತೆ ಸಿಕ್ಕಾಪಟ್ಟೆ. ನಿಮ್ಗೇನು ಇವಾಗ ಸಿಗರೇಟ್ ತಗೊಂಡ್ರು ಆಗ್ತಾನೆ, ಸಿಗರೇಟ್ಗೆ ಏನು ಸುಮ್ಮನೆ ಮಾಡಿರ್ತೀರ ನೀವು ಆಲ್ರೆಡಿ. ನಮಗೆ ಕೊಡೋಗಾಗಲೇ ಎಲ್ಲ ತೊಗೊಂಡ್ಬಿಟ್ಟಿರ್ತೀರ, ಗುಟ್ಕಾಯಿಂದ ಆಡ್ಕೊಂಡು ಸಿಗರೇಟ್ ಇಂದ ಆಡ್ಕೊಂಡು ಎಲ್ಲ ತೊಗೊಂಡಿರ್ತೀರ. ಇವಾಗ ಇದ್ರಲ್ಲಿ ಬಂದ್ಬಿಟ್ಟು ನಮ್ಗೇನೋ ಇದ್ರಲ್ಲಿ ಜೀವನ ಮಾಡೋಕ್ಕಾಗೋದಷ್ಟೇ. ಇದೆಲ್ಲ ಯಾವುದು ಇದು ಬಂದಿರಲ್ಲ. ಏನೋ ಇವ್ರ ಕಂಪ್ನಿಗಳು ಕಟ್ತಾರೆ ಬಿಡಿ, ಕಂಪ್ನಿಗಳವರು ಸ್ವಲ್ಪ ಕಟ್ತಾರೆ, ದೊಡ್ಡ ದೊಡ್ಡ ಕಂಪ್ನಿ. ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಿಮ್ದು ಇಲ್ಲ, ನಮ್ ಬೇರೆಯವ್ರು ಮಾಡ್ತಾರೆ, ನಮ್ದಲ್ಲ ಅದು. ನಮ್ದು ನೋಡಿ ಅದು ಅಲ್ಲಿ ಇದೆಯಲ್ಲ ಚಕ್ಲಿ ಅದು ಐಟಮ್ ಆ ತರ ಮಾಡ್ಕೊಂಡು. ಸರಿ, ಹಂಗಾರೆ ನಿಮ್ ಪ್ರಕಾರ ಬಡವ್ರಿಗೆ ಬೇಡ, ಒಟ್ಟು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು GST ಹಾಕಿ ಅಂತ. ಇವಾಗ ಅವ್ರಿಗೆಲ್ಲ 30 ಲಕ್ಷ ಕೊಟ್ಟು ಮನ್ನಾ ಮಾಡಿದ್ರಲ್ಲ, ಅಂತವ್ರಿಗೆ ಮಾಡ್ರಿ. ಯಾರು ಬೇಡ ಅಂತ ಹೇಳಿದ್ರು? ಯಾರಿಗೆ ಮನ್ನಾ ಮಾಡಿದ್ರು? ಮಾಡಿದ್ರಲ್ಲ ಸರ್. ನನ್ ಮುಂದೆ ಎಲ್ಲ ಆಗ್ಲೇ ಹೋದ ವರ್ಷ 2 ವರ್ಷಕ್ಕೆ ಮುಂಚೆನೆ ಆಯ್ತಲ್ಲ, ಗೊತ್ತಿಲ್ಲ ಅದು 30 ಲಕ್ಷ ಕೊಟ್ಟು ಮನ್ನಾ ಆಗಿದ್ ಗೊತ್ತಿಲ್ಲ ಅವ್ರದ್ದು. ಇವಾಗ ಇಷ್ಟು ಸಾಲ ಏನಕ್ಕೆ ಬಂತು ಸರ್? ಒಲಿ ಹೇಳಿ ಸರ್. ನೋಡ 200 ಕೋಟಿ ಏನಕ್ಕೆ ಸಾಲ ಇನ್ನು ಬಂತು ನಮ್ಗೆ? ಯಾವ ಸರ್ಕಾರ ನಡೀತಾ ಇದೆ ಗೊತ್ತಾ ನಿಮ್ಗೆ? ನಮ್ಗೆ ಗೊತ್ತಲ್ಲ, ತಾವರೆ ಸರ್ಕಾರ ನಡೀತಾ ಇರೋದು. ಇಲ್ಲ 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 ಇಲ್ಲ, ಇವಾಗ ಇರೋದು ಕಾಂಗ್ರೆಸ್ ಸರ್ಕಾರ. GST ತಗೊಂಬಂದಿರೋದು ಯಾರು ಸರ್? ನಾನು ಹೇಳ್ತಾ ಇರೋದು. ಅಲ್ಲ, ಈಗ ಸರ್ಕಾರ ನಡೀತಾ ಇರೋದು ಯಾರು? ಇಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಂದಿರೋದು ನಮ್ಗೆ ಗೊತ್ತು, ನಮ್ಗೇನ್ ಇಲ್ಲ ಅಂತ ಹೇಳ್ತಾ ಇಲ್ಲ. ಇದನ್ನೆಲ್ಲ ತರ್ಸ್ತಾ ಇರೋದು ಯಾರು? ಒಳ್ಳೆ ಎಲ್ಲ ತರ್ತಾ ಇರೋದು ಮೇಲಿಂದ ತಗೊಂಬರೋದಷ್ಟೇ. ಇವಾಗ ನಾನು ಒಂದ್ ವಿಷಯ ಹೇಳ್ತೀನಿ. ಇವಾಗ ಅವರು ಎಷ್ಟು ಸ್ಟೇಟ್ ಅಲ್ಲಿ ಆಳ್ತಾವ್ರೆ BJP ಅವರು, ಇವಾಗ ಕಾಂಗ್ರೆಸ್ ತರ್ತಾನೆ ಆಳ್ತಾವ್ರಿ. ಇಲ್ಲ, ನಮ್ ಸ್ಟೇಟ್ ನ ಈ ಕಡೆ 4 ಸ್ಟೇಟ್ ನ ಬಿಟ್ಬಿಡಕ್ ಹೇಳ್ರಿ, ನನ್ನ ಮಕ್ಳು ಬೇಡ ನಮ್ಗೆ. ನಾನು ಹೇಳೋದು ನಮ್ ದುಡ್ಡು ತಗೊಂಡೋಗ್ಬಿಟ್ಟು ಕಂಡವ್ರಿಗೇನ್ರಿ ಕೊಡೋದು ಇವ್ರು? ನಾನು ಹೇಳೋದು ನಮ್ ಇಲ್ಲಿಂದ ತಗೊಂಡೋಗ್ಬಿಟ್ಟು ನಮ್ ತಮಿಳ್ನಾಡು, ಕರ್ನಾಟಕ, ಆಂಧ್ರ, ಕೇರಳ, ನನ್ನ ಮಗನ್ ಇಲ್ಲಿಂದ ತಗೊಂಡೋಗ್ಬಿಟ್ಟು ನೀನು ಕೊಡಪ್ಪ ಬೇಡ ಅಂತ ಹೇಳಿಲ್ಲ, ನಮ್ಮನ್ನು ನೋಡ್ಕೊ. ನಾನು ನಿನ್ ಕೊಡೋದೆಲ್ಲ ಎಷ್ಟು ಕೊಡ್ದಂಗೆ ಮಡಗಿದಾರೆ. ಇವಾಗ ನಮ್ದು ಎಷ್ಟು ಪೆಂಡಿಂಗ್ ಮಡಗಾರೆ, ನಮ್ಮ ಕರ್ನಾಟಕದ್ದು, ತಮಿಳ್ನಾಡುದು ಎಲ್ಲ ಎಷ್ಟು ಪೆಂಡಿಂಗ್ ಮಡಗಾರ ನೋಡಿ. ಪೆಂಡಿಂಗ್ ನೀನ್ ಎಲ್ಲಾ ಸ್ಟೇಟ್ನ ಒಂದೇ ತರ ನೋಡ್ಬೇಕು. ನಾನು ಹೇಳೋದು ಅಷ್ಟೇನು. ಇಲ್ಲ ಸರ್, ಎಲ್ಲಾ ಸ್ಟೇಟ್ನ ಒಂದೇ ತರ ನೋಡಿ, ಬೇಡ ಅಂತ ಹೇಳಲ್ಲ ನಾನು. ನಾನು ಗೆದ್ರೆ ಮಾತ್ರ. ಕೆಲವ್ರು ಏನ್ ಹೇಳ್ತಾರೆ ಗೊತ್ತಾ? ನೀನ್ ಓಟ್ ಹಾಕಿಲ್ಲ, ನಾನು ಕೊಡಲ್ಲ ಅಂತ ಹೇಳಿದ್ರೆ, ನೀನ್ ಟೋಟಲ್ ಆಗಿರೋದು ನಮ್ ಇಂಡಿಯಾ ಇದಕ್ಕೆ, ನಮ್ ಕಂಟ್ರಿಗೆ ನನ್ನ ಮಗ ನೀನೇ PM. ನೀನ್ ಎಲ್ಲಾನು ನೋಡ್ಬೇಕು. ನೀನ್ ಅದನ್ನ ನೋಡಲ್ಲ, ಇದನ್ನ ನೋಡಲ್ಲ ಅಂತ ಹೇಳಂಗಿಲ್ಲ ನೀವು. ಹೇಳಿದ್ರೆ 100 ಇದೆ ಸರ್, ನಾವು ಎಲ್ಲ ಅನುಭವಿಸಿದೀವಿ. ಯಾಕೆ ಬೇಕಂದ್ರೆ ನಾನು ಹೇಳ್ತೇನೆ, ಅನುಭವಿಸಿದೀವಿ ಸರ್. ನಾನು ಹೇಳ್ತಾ ಇರೋದು ಸತ್ಯವಾಗ್ಲೂ ಮನುಷ್ಯನ ಅನುಭವಿಸಿದೀವಿ. ಬೇಡ ಬಿಡಿ, ಅವ್ನ ಅನುಭವಿಸಿಲ್ಲ, ಅವ್ನ ಕಷ್ಟ ಸುಖ ಗೊತ್ತಾಗಿಲ್ಲ ಅವನಿಗೆ, ಬಿಟ್ಟಾಕಿ. ಇನ್ ಮುಂದೆ ನನ್ನ ಮಗ ಬಂದ್ರು ಹಿಂಗೆ ಮಾಡೋದು. ಎಲ್ಲಾರು ಎಲ್ಲ ಕಲ್ತ್ಕೊಂಡ್ಬಿಟ್ರು, ಚೆನ್ನಾಗಿ ಬುದ್ಧಿವಂತರಾಗ್ಬಿಟ್ರು ಸರ್ ಎಲ್ಲ ಜನ. ಎಲ್ಲ ದಡ್ರು ಅಂತ ಗೊತ್ತು. ನಾನು ಹೇಳೋದು ಹಿಂದೂ ಅಂತ ಹೇಳ್ತಾರಲ್ಲ, ನಮ್ಮ ಹಿಂದೂ ರಾಷ್ಟ್ರ ಎಷ್ಟು ಕೋಟಿ ಜನ ಇದೀವಿ ಸರ್ ಹೇಳಿ ಸರ್ ನೋಡೋಣ? 80 ಕೋಟಿ ಇದೀವಿ. ಮಿಕ್ಕಿದ್ದು ಇರೋದು 40 ಕೋಟಿ ಇದಾರೆ. ಯಾರು ಜಾಸ್ತಿ ಪಾಪ್ಯುಲೇಷನ್ ಇರೋದು ನಮ್ಮ ದೇಶದಲ್ಲಿ? ಈಗ ಹೇಳ್ತಾ ಇದಾರೆ ನೀವು ಹಿಂದೂ ಅಂತ. ಹಿಂದೂನೇ ಸರ್ ನಾವು. ಅವ್ರು ಇವಾಗ ಏನ್ ಹೇಳ್ತಾರೆ, ನೀನು ಹಿಂದೂ ಇಲ್ಲ ಅಂದ್ರೆ ಬೇರೆ ಏನೋ ಪಾಕಿಸ್ತಾನ ಅಂತ ಹೇಳ್ತಾರೆ. ಸರ್ ನಾವು ಹಿಂದೂನೇ ಸರ್. ನಾವು ಅದಕ್ಕೋಸ್ಕರ ಜೀವ ಕೊಟ್ಬಿಟ್ಟು ಹಿಂದೂ ನೀನು ಪ್ರೂವ್ ಮಾಡಾಕಿಲ್ಲ. ನಾನು ಹೇಳೋದು ನಮ್ಮ ದೇಶಕ್ಕೋಸ್ಕರ ನಾವ್ ಏನ್ ಬೇಕಂತ ಮಾಡ್ತೀವಿ. ನೀವು ನನ್ನ ಮಕ್ಳು ಕಳ್ಳರು, ನನ್ನ ಮಕ್ಳು ಏನ್ ಕೊಟ್ಟಿದ್ದೀರಿ ನೀವು? ಓಲಿ ನಿಮ್ಮ ಹುಡುಗರು ಏನ್ ಕೊಟ್ಟಿದ್ದೀರಿ ಹೇಳಿ ನೋಡೋಣ. ನಾನು ಹೇಳೋದು ಹೊಡೆದ್ಬಿಟ್ಟು ಹೋಗಿ ಇನ್ನು 4 ಜನ ಹಿಡಿಯಕ್ಕೆ ಹೋಗ್ತಾ ಇಲ್ಲ ನಿಮ್ಗೆ. 4 ಜನ ಹಿಡಿಯಕ್ಕೆ ಹೋಗ್ತಿದ್ದೀರಾ ನಿಮ್ಗೆ? ನಮ್ಮ ಹೇಳೋದು ನಮ್ಗೆ ಅಷ್ಟು ಹೇಳ್ತಾ ಇರಲ್ಲ. ನಮ್ಮ ಜನ 40 ಜನ 30 ಜನ ಸಾಯಿಸ್ಬಿಟ್ಟೋದ್ರು. ಅಲ್ಲಿರೋರು ಇನ್ನೂ ಸ್ವಲ್ಪ ಜನ ಸಾಬ್ರು ನಮ್ಮ ಜನನ ಕಾಪಾಡಿಲ್ಲ, ಇನ್ನೂ ಜಾಸ್ತಿ ಜನ ಸತ್ತಿರೋರು. ಎಲ್ಲ ಉಳಿಸಿರುತ್ತಾನೆ. ಅದನ್ನ ಹಿಡಿಯಕ್ಕಾಗಿಲ್ವ? ನಿಮ್ 4 ಜನ ಹಿಡಿಯಕ್ಕಾಗಿಲ್ಲ, ಇನ್ನೇನಕ್ಕೆ ಸರ್ ಹೋಲಿ ಇವರು? ನಮ್ ಪಾಕಿಸ್ತಾನ ಹೋಗೆಲ್ಲ ಯುದ್ಧ ಮಾಡಿ ಎಲ್ಲ ಉಳಿಸ್ ಬಂದ್ಬಿಟ್ರಲ್ಲ ಅಲ್ಲೆಲ್ಲ ಹೋಗಿ. ಸರ್ ನನ್ನ ಮಕ್ಳು ಉಳಿಸಿ ಏನ್ ಸರ್? ನಮ್ ಬರೋದಿರು ಬಂದಿರೋರೆ ಪಾಕಿಸ್ತಾನವರಲ್ಲ, ಬೇರೆಯವ್ರ ಕೈವಾಡ ಮಾಡಿದ್ದಾರೆ, ನಮ್ಮವರೇ ಮಾಡಿದ್ದಾರೆ. ನನ್ಗೆ ಅನುಮಾನ ಇದೆ ಹೇಳ್ಬೇಕಂದ್ರೆ. ಯಾರಿರ್ಬೋದು ನಿಮ್ ಪ್ರಕಾರ? ಇನ್ನು ನಾನು ಯಾರು ಇರ್ಬೇಕಂದ್ರೆ ನಾನು ಇನ್ನೇನು ಹೇಳಕ್ಕಾಗುತ್ತೆ ಸರ್? ನಾನು ಇದೆಲ್ಲ ಹೇಳ್ಕೊಂಡು ಕೂತ್ಕೊಂಡ್ರೆ ಏನು ಬೇಳೆಕಾಲ ಬೇಯಲ್ಲ ಸರ್. ನಾನು ಸತ್ಯವಾಗಿ ಹೇಳ್ತೀನಿ. ನಾನು ಹೇಳೋದು ಅಷ್ಟೇ, ಜನಕ್ಕೆ ಒಳ್ಳೇದು ಮಾಡಂಗಿದೆ ಯಾನ ಮಾಡ್ಲಿ. ನಮ್ಗೇನು ಯಾರು ಬಂದ್ರು ನಮ್ಗೇನು ಇದು ಮಾಡಂಗಿಲ್ಲ. ನಾವು ಜೀವನ ಮಾಡಿ ಕಷ್ಟಪಟ್ಟು ತಿನ್ನೋರು ಸರ್ ಅಷ್ಟೇ, ನಮಗೆ ಬೇಕಾಗಿಲ್ಲ. ಫುಟ್ಪಾತ್ ಅಂಗಡಿನ ಬಿಟ್ಬಿಡ್ರಿ ನೀವು. ಇವಾಗಲೇ ಫುಟ್ಪಾತ್ನ ಹಾಳು ಮಾಡಿ ನೋಡಿ, ಒಂದು 6 ವರ್ಷ ಆಯ್ತು. ಎಷ್ಟು ಹಾಳು ಮಾಡಿಟ್ಟವ್ರು. ಇದನ್ನ ಸಾಕಾಗಲ್ವಾ ಸರ್ ಜೀವನದಲ್ಲಿ? ಒಂದು ಸಾಕು ಸರ್ ನಮಗೆ. ಎಷ್ಟು ಅಂಗಡಿ ನೋಡಿ. ಇದಕ್ಕೆ ಏನೋ ಇಲ್ಲಿ ನೋಡಿ ಹೆಂಗ್ ಕುತ್ಕೊಂಡಿರ್ತೀವಿ, ಈ ತರ ವ್ಯಾಪಾರ ಮಾಡ್ಕೊಂಡು ಕುತ್ಕೊಂಡಿದ್ರೆ ಇವಾಗ ಬರ್ತಾನೆ ಒಬ್ಬನ ಕವರ್ ಬರ್ತಾನೆ, ಕವರ್ನೆಲ್ಲ ನಿಲ್ಸಿ ಫ್ಯಾಕ್ಟ್ರಿ ಬಂದ್ ಮಾಡ್ರಿ. ಓಲಿ ಇಲ್ಲಿ ಬಂದ್ಬಿಟ್ಟು ನಮ್ಮ ಮೇಲೆ ಕೇಸ್ ಹಾಕ್ತೀರಾ ನೀವು? ನಾವ್ ಹೇಳೋದು ಎಲ್ಲ ಸಿಗರೇಟ್ ಕುಡಿಯೋನು ಇದು ಮಾಡ್ತೀರಾ, ಎಲ್ಲ ನಿಲ್ಸ್ಬಿಡಿ. ಓಲಿ ಯಾರು ಬೇಡ ಅಂತ ಹೇಳುದು? ಇವಾಗ ಎಣ್ಣೆ ಕುಡಿಯೋನು ಕುಡಿದ್ಬಿಟ್ಟು ಅಲ್ಲಿ ಮೂಲೆಯಲ್ಲಿ ನಿಂತ್ಕೊಂಡು ಹಿಡಿತೀರಾ? ಸರ್ ನಾನು ಹೇಳೋದು ಯಾವ್ದಕ್ಕನ್ನ ಮಾಡಂಗಿದೆ ಕರೆಕ್ಟಾಗಿ ಮಾಡ್ರಿ, ಇಲ್ಲ ಅಂದ್ರೆ ಬಿಟ್ಟಾಕ್ಬಿಡ್ಬೇಕು ಅಷ್ಟೇ ನಾನು ಹೇಳೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.